ಓಂ ಶ್ರೀ ಲಕ್ಷ್ಮೀ ನೃಸಿಂಹಾಯ ನಮಃ. ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಸ್ತೋತ್ರ ಸಾಹಿತ್ಯದಲ್ಲಿ ಒಂದಾದ ಲಕ್ಷ್ಮೀ ನೃಸಿಂಹ ಸ್ತೋತ್ರದ ಅರ್ಥಚಿಂತನೆಯನ್ನು ಇಂದಿನಿಂದ ತಿಳಿಯುವಂತಹ ಪ್ರಯತ್ನ ಮಾಡೋಣ. ಈ ಸ್ತೋತ್ರದ ಅರ್ಥ ಏನು ಅಂತಂದರೆ, ಲಕ್ಷ್ಮೀ ಸಹಿತನಾದಂತಹ ನಾರಸಿಂಹ ಅಥವಾ ನರಸಿಂಹ ತನ್ನ ಕೈಗಳಲ್ಲಿ ನಮಗೆ ಆಶ್ರಯವನ್ನು ನೀಡಲಿ ಎನ್ನುವಂಥದ್ದು ಸ್ತೋತ್ರದ ಅರ್ಥ. ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರ ಅಂತ. ಕರ ಅಂತಂದರೆ ಕೈ ಅಂತ ಅರ್ಥ. ಅವಲಂಬ ಅಂತಂದರೆ ಆಶ್ರಯಿಸುವುದು. ನಿನ್ನ ಕೈಗಳ ಆಶ್ರಯವನ್ನು ನನಗೆ ನೀಡು ಅಂತ ಕೇಳಿಕೊಳ್ಳುವಂತಹ ಸ್ತೋತ್ರವೇ ಲಕ್ಷ್ಮೀ ನೃಸಿಂಹ ಸ್ತೋತ್ರ ಅಂತ ಕರೆಸ್ಕೊಂಡಿದೆ. ಮೊದಲನೇ ಶ್ಲೋಕದ ಅರ್ಥಚಿಂತನೆಯನ್ನು ನೋಡೋಣ. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೂತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ದೇಹಿ ಅಂತಂದರೆ ನೀಡು, ಕೊಡು ಅಂತ ಅರ್ಥ. ಹೇ ಲಕ್ಷ್ಮೀ ನರಸಿಂಹನೇ, ನಿನ್ನ ಕೈಗಳ ರಕ್ಷಣೆಯನ್ನು ನನಗೆ ನೀಡು ಅಂತ ಕೇಳೋದೇ ಈ ಸ್ತೋತ್ರದ ಉದ್ದೇಶ. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣೆ. ಶ್ರೀಮತ್ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತ ಅರ್ಥ ಹೇಳುತ್ತೆ. ಶ್ರೀಮತ್ ಪಯೋನಿಧಿ ನಿಕೇತನ. ನಿಕೇತನ ಅಂತಂದರೆ ಮನೆ ಅಂತ ಅರ್ಥ. ನಾವು ವಾಸ ಮಾಡುವಂತಹ ಮನೆಯನ್ನು ಸಂಸ್ಕೃತದಲ್ಲಿ ಭವನ, ನಿಕೇತನ, ಗೃಹಂ ಹೀಗೆಲ್ಲ ಕರೀತಾರೆ. ಪಯೋನಿಧಿ ನಿಕೇತನ. ಪಯಃ ಅಂತಂದರೆ ಹಾಲು ಅಥವಾ ಕ್ಷೀರ ಅಂತ ಕರೆಸ್ಕೊಳ್ಳುತ್ತೆ. ಪಯೋನಿಧಿ ಅಂತಂದರೆ ಕ್ಷೀರಸಾಗರ ಅಂತ ಅರ್ಥ ಮಾಡ್ಕೊಳ್ಬೇಕು. ಪಯೋನಿಧಿ ನಿಕೇತನ, ಕ್ಷೀರಸಾಗರವನ್ನೇ ಮನೆಯನ್ನಾಗಿ ಮಾಡಿಕೊಂಡಿರುವಂತಹ ಚಕ್ರಪಾಣೆ. ಪಾಣಿ ಅಂತಂದರೆ ಕೈ ಅಂತ ಅರ್ಥ. ಚಕ್ರ ಅಂತಂದರೆ ಚಕ್ರ. ತನ್ನ ಕರದಲ್ಲಿ ಅಥವಾ ಕೈಯಲ್ಲಿ ಚಕ್ರವನ್ನು ಹಿಡಿದಿರುವಂತಹ ಚಕ್ರಪಾಣೆ. ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ. ಭೋಗೀಂದ್ರ ಅಂತಂದರೆ ಆದಿಶೇಷ ಅಂತ ಅರ್ಥ. ಭೋಗ ಅನ್ನುವಂತಹ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಹೆಡೆ, ಹುಡ್ ಅಂತ ಏನು ಹೇಳ್ತೀವಿ, ಅದನ್ನು ಭೋಗ ಅಂತ ಕರೀತಾರೆ. ಆ ಆದಿಶೇಷನ ಹೆಡೆಯಲ್ಲಿರುವಂತಹ ಮಣಿ ರಂಜಿತ. ಮಣಿ, ಹಾವಿನಲ್ಲಿ ಮಣಿ ಇರುತ್ತೆ ಅಂತ ಹೇಳ್ತಾರೆ, ಹಾವಿನ ಹೆಡೆಯಲ್ಲಿ. ಹಾಗೆ ಆದಿಶೇಷನ ಹೆಡೆಯಲ್ಲಿರುವಂತಹ ರತ್ನದ ಮಣಿ ಅಥವಾ ರತ್ನಗಳ ಕಾಂತಿಯಲ್ಲಿ ರಂಜಿತ ಪುಣ್ಯಮೂರ್ತೆ. ರಂಜಿತ ಅಂತಂದರೆ ಹೊಳೆಯುವಂಥದ್ದು. ಪುಣ್ಯಮೂರ್ತೆ ಅಂತಂದರೆ ಶ್ರೇಷ್ಠನಾದಂತಹ ಶರೀರವನ್ನು ಹೊಂದಿದವನು, ಸುಂದರವಾದಂತಹ ಶರೀರವನ್ನು ಹೊಂದಿದವನು. ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೂತ. ಯೋಗೀಶ, ಯೋಗೀನಾಂ ಈಶಃ ಯೋಗೀಶಃ ಅಂತ. ಯೋಗಿಗಳ ಒಡೆಯ ಅಂತ ಅರ್ಥ. ಎಲ್ಲ ಯೋಗಿಗಳಿಗೆ ಒಡೆಯ ಯಾರು ಅಂತಂದರೆ ಲಕ್ಷ್ಮೀ ನರಸಿಂಹ. ಹಾಗಾಗಿ ಯೋಗೀಶ ಶಾಶ್ವತ, ನೀನು ಯೋಗಿಗಳ ಒಡೆಯನೂ ಹೌದು, ಮತ್ತು ಶಾಶ್ವತ. ಶಾಶ್ವತ ಅಂತಂದರೆ ಯಾವಾಗಲೂ ಇರುವವನು ಅಂತ, ಅಮರವಾಗಿರುವವನು. ಶರಣ್ಯ. ಶರಣ್ಯ ಅಂತಂದರೆ ಯಾರು ನಿನ್ನಲ್ಲಿ ಶರಣಾಗತರಾಗಿ ಬರ್ತಾರೋ ಅವರಿಗೆ ಆಶ್ರಯವನ್ನು ನೀಡುವವನು ನೀನು. ಆಶ್ರಯದಾತ ಅಂತ ಅರ್ಥ. ಅಂತಹ ನೀನು ಮಮ. ಮಮ ಅಂತಂದರೆ ನನ್ನ ಅಂತ ಅರ್ಥ ಬರುತ್ತೆ. ಷಷ್ಠಿ ವಿಭಕ್ತಿ ಏಕವಚನದಲ್ಲಿ ಅಹಂ ಶಬ್ದ. ಇಲ್ಲಿ ನಾವು ಅದನ್ನು ನನಗೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಲಕ್ಷ್ಮೀ ನೃಸಿಂಹ, ಓ ಲಕ್ಷ್ಮೀ ನರಸಿಂಹನೇ, ಲಕ್ಷ್ಮೀ ಸಹಿತನಾದಂತಹ ನರಸಿಂಹನೇ, ಕರ ಅವಲಂಬನಂ ದೇಹಿ. ಕರ ಅಂತಂದರೆ ಕೈ ಅಂತ ಅರ್ಥ. ಅವಲಂಬನ ಅಂತಂದರೆ ಆಶ್ರಯ. ಕರ ಅವಲಂಬನಂ ದೇಹಿ. ನಿನ್ನ ಕರಗಳ ಆಶ್ರಯವನ್ನು
ನನಗೆ ನೀಡು, ನನ್ನನ್ನು ಕಾಪಾಡು, ನಾನು ನಿನಗೆ ಶರಣಾಗತನಾಗಿ ಬಂದಿದ್ದೀನಿ. ನೀನು ಎಂಥವನು ಅಂತಂದರೆ ರತ್ನಾಕರನಾದಂತಹ, ರತ್ನದ ಆಕರ, ರತ್ನಗಳಿಂದ ತುಂಬಿದಂತಹ ಕ್ಷೀರಸಾಗರವನ್ನೇ ಮನೆಯನ್ನಾಗಿ ಮಾಡಿಕೊಂಡಂತಹ, ಹಸ್ತದಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದಂತಹ, ಆದಿಶೇಷನ ಹೆಡೆಗಳಲ್ಲಿರುವಂತಹ ರತ್ನಗಳ ಬೆಳಕಿನಲ್ಲಿ ವರ್ಣರಂಜಿತವಾಗಿ ಕಾಣುವಂತಹ ಹೇ ಸುಂದರಾಂಗನೇ, ಯೋಗಿಗಳ ಮಾರ್ಗದರ್ಶಕನೇ, ಶಾಶ್ವತನಾದಂತಹ ಸ್ವರೂಪನೇ, ಬಂದಂತಹ ಜನರಿಗೆ, ನಿನ್ನ ಭಕ್ತರಿಗೆ ಆಶ್ರಯವನ್ನು ನೀಡುವಂತಹ ಹೇ ಭವಸಾಗರವನ್ನು ದಾಟಿಸುವ ಹರಿಗೋಲಾದಂತಹ ಲಕ್ಷ್ಮೀ ನರಸಿಂಹನೇ, ನಾನು ನಿನಗೆ ಶರಣಾಗತನಾಗಿದ್ದೇನೆ. ನನ್ನನ್ನು ಕೈ ಹಿಡಿದು ಕಾಪಾಡು, ನಿನ್ನ ಕೈಗಳ ಆಶ್ರಯವನ್ನು ನನಗೆ ನೀಡಿ ಉದ್ಧರಿಸು ಅನ್ನುವಂಥದ್ದು ಮೊದಲನೆಯ ಶ್ಲೋಕದ ಅರ್ಥ. ನಾಳೆ ಎರಡನೆಯ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.